ಹರಿ ಓಂ. ಬೆಳಗಿನ ಶುಭೋದಯಗಳು ಆತ್ಮೀಯರೇ. ಹಿಂದಿನ ವಿಡಿಯೋದಲ್ಲಿ ಕ್ಲಾಪ್ಸನ್ನು ಹೊಡೆಯೋದ್ರಿಂದ ಏನೆಲ್ಲ ಅನುಕೂಲಗಳಿದೆ ಅನ್ನೋದ್ರ ಬಗ್ಗೆ ನಾವು ವಿಚಾರ ವಿನಿಮಯ ಮಾಡಿಕೊಂಡ್ವಿ. ಹಿಂದೆ ನಾವು ಈ ಬೆರಳುಗಳ ಎಕ್ಸಸೈಸನ್ನು ಮಾಡೋದ್ರಿಂದ ಏನೆಲ್ಲ ಅನುಕೂಲ ಇದೆ ಅನ್ನೋದು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಾವು ಎಲ್ಲಿ ಬೆರಳುಗಳನ್ನ ಹೆಚ್ಚಾಗಿ ಉಪಯೋಗಿಸ್ತೀವಿ, ಇತ್ತೀಚಿನ ದಿನಗಳಲ್ಲಿ ಕಂಪ್ಯೂಟರ್ ಬಗ್ಗೆ ಹೆಚ್ಚಿನದಾಗಿ ಟೈಪಿಂಗ್ ಮಾಡೋರನ್ನ ನೋಡ್ತೀವಿ, ಮತ್ತು ಸಂಗೀತ ವಾದ್ಯಗಳನ್ನು ನುಡಿಸೋರನ್ನು ನಾವು ಗಮನಿಸ್ತೇವೆ. ಇಲ್ಲೆಲ್ಲವೂ ಕೂಡ ಇನ್ನೂ ಕೂಡ ಹೆಚ್ಚಿನದಾಗಿ ಈ ಬೆರಳುಗಳನ್ನು ಅವರು ಉಪಯೋಗಿಸ್ತಾರೆ. ಹೆಚ್ಚಿನದಾಗಿ ಈ ರೀತಿ ಉಪಯೋಗಿಸ ಏನಾಗ್ತದೆ ಅಂದರೆ, ನಾವು ಬೆರಳುಗಳಾಗಿ ಹಿಡ್ಕೊಂಡಾಗಿ ಸ್ವಲ್ಪ ನೋವುಗಳು ಬರ್ತದೆ. ಇದಕ್ಕೆ ನಮಗೆ ರಿಲ್ಯಾಕ್ಸ್ ಬೇಕಾಗ್ತದೆ. ಈಗ ಯಾರೇ ಕಂಪ್ಯೂಟರ್ ಮೇಲೆ ಕೆಲಸ ಮಾಡಲಿ, 1 ಅವರ್ ಆದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು ಅತಿ ಉತ್ತಮ. ಎದ್ದು ನಿಂತ್ಕೊಳ್ಳೋದು, ಸ್ವಲ್ಪ ಬೆರಳುಗಳನ್ನ ಕೊಡುವಂಥದ್ದು, ಇದು ಮಾಡೋದು, ಶೇಕ್ ಮಾಡೋದು, ಇದನ್ನು ಮಾಡಿದರೆ ಕ್ರಮಬದ್ಧವಾಗಿ ಬ್ಲಡ್ ಸರ್ಕ್ಯುಲೇಷನ್ಗೆ ಅನುಕೂಲ ಆಗ್ತದೆ. ಹೀಗೆ ನಾವು ಒಂದೊಂದನ್ನೇ ಮಾಡ್ಕೊಂಡು ಹೋಗೋಣ. ಈಗ ನೋಡಿ, ಪೂರ್ಣವಾಗಿ ಮುಂದೆ ಕೈಗಳನ್ನ ಚಾಚಬೇಕು. ಹೀಗೆ ಬೆರಳುಗಳನ್ನು ಆಡಿಸೋಣ, ಎಷ್ಟು ಸಾಧ್ಯವೋ ಅಷ್ಟು, ಒಂದೊಂದು 100 ಟೈಮ್ಸ್. ಆಮೇಲೆ ಹಾಗೇ ಸೈಡಿಗೆ ತಗೊಂಡೋಗೋಣ. ಹೀಗೆ ನಮ್ಮ ಶೋಲ್ಡರ್ ನೇರಕ್ಕೆ, ಹಾಗೇ ಮೇಲಕ್ಕೆ, ಹಾಗೇ ಮುಂದಕ್ಕೆ, ಕೈಯನ್ನು ಉಲ್ಟಾ ಮಾಡೋಣ. ಮತ್ತು ಇದೇ ಕ್ರಿಯೆ, ಮತ್ತು ಮೇಲೆ, ಹಾಗೆ ಮುಂದೆ ನಿಧಾನಕ್ಕೆ ಮಾಡಬೇಕು, ಉಸಿರು ತಗೊಳ್ತಾ ಮಾಡಬೇಕು. ಇದಾದಮೇಲೆ ರಿಲ್ಯಾಕ್ಸ್ ಮಾಡೋಣ. ಆನಂತರ ಏನು ಮಾಡಬೇಕಪ್ಪ ಅಂದರೆ, ಕೈಗಳನ್ನ ಪೂರ್ಣವಾಗಿ ಹಿಂಡಬೇಕೀಗೆ. ಇದು ಅಷ್ಟೇ, ಹಾಗೇ ಪಕ್ಕಕ್ಕೆ ತಗೊಂಡು ಹೋಗಬೇಕು. ಮೇಲೆ, ಹಾಗೆ ಮುಂದೆ, ಒಂದೊಂದು 6 ಟೈಮ್ಸ್. ಕೈ ಉಲ್ಟಾ ಮಾಡೋಣ, ಇದೇ ಕ್ರಿಯೆ ಬರಬೇಕು. ಹಾಗೆ ಪಕ್ಕ, ಮೇಲೆ, ಮುಂದೆ, ಇದೆಲ್ಲವೂ ಕೂಡ 6 to 12 ಟೈಮ್ಸ್ ಒಂದೊಂದು ಕ್ರಿಯೆಯನ್ನು ನಾವು ಮಾಡ್ಕೊಂಡು ಹೋಗಬೇಕಾಗ್ತದೆ. ಆಮೇಲೆ ನೋಡಿ, ಹೀಗೆ ಪೂರ್ಣವಾಗಿ, ಇದು ಅಷ್ಟೇ, ಮೇಲೆ ಮತ್ತು ಹೀಗೆ, ಇದು ಅಷ್ಟೇ, ಇದೇ ಕ್ರಿಯೆ. ಇದಾದಮೇಲೆ ರಿಲ್ಯಾಕ್ಸ್ ಮಾಡಬೇಕು, ಅದು ಅತಿ ಮುಖ್ಯ ಅಂತ ನಾನು ಹೇಳಿದ್ದೀನಿ. ನೋಡಿ, ಬೆರಳುಗಳನ್ನ ಹೀಗೆ ಇದು ಮಾಡಬೇಕಿರ್ತದೆ. ಇದು ಅಷ್ಟೇ, ಪಕ್ಕ, ಮೇಲೆ, ಮುಂದೆ, ಮೇಲ್ಮುಖ, ಇಲ್ಲೂ ಅಷ್ಟೇ, ಇದನ್ನು ಮಾಡಬೇಕಾಗ್ತದೆ. ಇದಾದಮೇಲೆ ನೋಡಿ, ಇದನ್ನು ಹೇಳ್ತಾರೆ, ಇವನ್ನು ಮಾಡೋದ್ರಿಂದ ಕೆಲವರಿಗೆಲ್ಲ ಈ ಕೈ ನೋಡಿ ಹೀಗೆ ನಡುಕ ಬರ್ತಾ ಇರ್ತದೆ, ಹೀಗೆ, ಮತ್ತು ತಲೆ ಅಲುಗ್ತಾ ಇರ್ತದೆ, ಮತ್ತು ಕೆಲವರಿಗೆಲ್ಲ ಪಿಟ್ಸ್ ಅಂತ ಬರ್ತದೆ. ಅದೆಲ್ಲ ಕೂಡ ಇದರಿಂದ ರೋಗ ದೂರ ಆಗ್ತದೆ ಅಂಥೇಳಿ ಇವನ್ನು ಕ್ರಮಬದ್ಧವಾಗಿ ಪ್ರತಿ ದಿವಸ ಮಾಡೋದರಿಂದ, ಅದರಿಂದ ಇದು ಅಭ್ಯಾಸವನ್ನು ನಾವು ಕ್ರಮಬದ್ಧವಾಗಿ ಮಾಡಬೇಕಾಗ್ತದೆ. ಇದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ, ಸ್ವಲ್ಪ ಹೀಗೆ ರೊಟೇಟ್ ಮಾಡಬೇಕು, ಹೀಗೆ ಆ್ಯಂಟಿ ಕ್ಲಾಕ್ ವೈಸ್ ಎಲ್ಲ ಅಷ್ಟೇ, ಪಕ್ಕದಲ್ಲಿ, ಮೇಲೆ, ಹೀಗೆ, ಮುಂದೆ, ಹೀಗೆ, ಆಮೇಲೆ ಈ ಥರ, ಇದು ಅಷ್ಟೇ, ಪಕ್ಕದಿಂದ ಮೇಲೆ, ಮುಂದೆ. ಇದಾದಮೇಲೆ ನಾವು ಬೆರಳುಗಳನ್ನೇನು ಮಾಡಬೇಕಪ್ಪ ಅಂದರೆ, ಫ್ರೀ ಬಿಡಬೇಕು ಕೆಳಗಡೆ. ಫ್ರೀ ಬಿಟ್ಟು ಪೂರ್ಣವಾಗಿ ಹೀಗೆ ಶೇಕ್ ಮಾಡಬೇಕು. ಪೂರ್ಣ ನಮಗೆ ಯಾವ ರೀತಿ ಅನುಭವ ಆಗಬೇಕಪ್ಪ ಅಂದರೆ, ನಮ್ಮ ಬೆರಳುಗಳೆಲ್ಲ ಕಿತ್ತು ಆಚೆ ಹೋಗ್ತಾ ಇದೆ, ಹೋಗಲ್ಲ ಅಂದರೆ ಆ ಫೀಲ್ ಬರಬೇಕು ನಮಗೆ, ಆ ರೀತಿ. ಆನಂತರ ಅಕಸ್ಮಾತ್ ಕಿತ್ತೋದ್ರೂ ಕೂಡ ಎಲ್ಲ ತಗೊಂಡು ಜೋಡಿಸ್ಕೋಬೋದು. ಈಗಿನ ಒಂದು ಹೊಸ ನಮ್ಮ ತಂತ್ರಜ್ಞಾನದಲ್ಲಿ ಅದರಿಂದ ಹೆದರ್ಕೊಳ್ಳೋವಂಥ ಅಗತ್ಯತೆ ಇಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಫ್ರೀ ಬಿಡಬೇಕು ಕೆಳಗಡೆ, ಹೀಗೆ ಒಂದು 100 ಟೈಮ್ಸ್ ಅದನ್ನು ಇದು ಮಾಡಬೇಕು ಪೂರ್ಣವಾಗಿ. ಆನಂತರ ಸ್ವಲ್ಪ ಹಾಗೇ ರಿಲ್ಯಾಕ್ಸ್ ಮಾಡಿ ಕಣ್ಣು ಮುಚ್ಕೊಂಡು ಅಲ್ಲಿ ನಮ್ಮ ಬೆರಳುಗಳಾಗ್ತಿರುವಂಥ ವೈಬ್ರೇಷನ್ ಗಮನಿಸಬೇಕು. ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರುವಂಥದ್ದನ್ನ ನಾವು ಗಮನಿಸ್ತೇವೆ. ಇದು ಅತಿ ಮುಖ್ಯ. ಇದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ, ಈ ಬೆರಳುಗಳನ್ನು ಪ್ರತಿಯೊಂದನ್ನು ಕೂಡ ಒಂದನ್ನು 50 ಟೈಮ್ಸ್ ಪೂರ್ಣವಾಗಿ ಕೆಳಗಡೆಯಿಂದ ಮೇಲುವರೆಗೆ ಮಸಾಜ್ ಮಾಡಬೇಕು, ಎಲ್ಲ ಬೆರಳುಗಳು ಇದೇ ರೀತಿ. ಆಮೇಲೆ ಏನು ಮಾಡಬೇಕು, ಈ ಥರ ಇಲ್ಲಿ ಉಜ್ಜಬೇಕಾಗ್ತದೆ, ಇಲ್ಲಿ ಆಮೇಲೆ ಈ ರೀತಿ ಇಲ್ಲಿ ಉಜ್ಜೋದು. ಇದೆಲ್ಲವೂ ಕೂಡ ಮಾಡೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸೋದಲ್ಲಿ ಯಾವುದೇ ಅನುಮಾನ ನಮಗಿರಲ್ಲ. ಆದಮೇಲೆ ನಮಗೆ ಗೊತ್ತಿರೋ ಹಾಗೆ ನಾವು ಮನಸ್ಸಿಟ್ಟು ಮಾಡಬೇಕು. ಯಾಕೆಂದರೆ ನಮಗೆಲ್ಲ ಗೊತ್ತಿದೆ ಟೈಮ್ ಇಲ್ಲ ಅಂಥೇಳಿ.
ನಮ್ಗೆ ಬೇರೆದಕ್ಕೆಲ್ಲ ಟೈಮ್ ಇರ್ತದೆ, ಇದಕ್ಕೆ ಮಾತ್ರ ನಮ್ಗೆ ಟೈಮ್ ಸಿಗ್ತಾಯಿಲ್ಲ. ದಿನದ 24 ಗಂಟೆಯಲ್ಲಿ ಒಂದು 24 ನಿಮಿಷ ಅಂದರೆ ಅಥವಾ ಇನ್ನೊಂದು 4 ನಿಮಿಷ ಸೇರಿಸ್ಕೊಂಡ್ರೆ ಒಂದು ಅರ್ಧ ಗಂಟೆ ಹೊತ್ತು ನಾವು ಮಾಡಿದರೆ, ನಾವು ಎಲ್ಲೇ ಕೂತ್ಕೊಂಡಿರಲಿ ಅದನ್ನು ನಾವು ಅಭ್ಯಾಸ ಮಾಡಿದರೆ ಇದರಿಂದ ನಮ್ಮ ಆರೋಗ್ಯ ಸುಧಾರಿಸ್ತದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ಇದನ್ನು ಅಭ್ಯಾಸವನ್ನು ಇಲ್ಲಿಗೆ ಕೊನೆಗೊಳಿಸೋಣ. ಎಲ್ಲರಿಗೂ ಧನ್ಯವಾದ. ಹರಿವು.